ತನ್ನ ಅಜ್ಞಾನವನ್ನು ಕಳ್ಕೊಂಡಿರಬೇಕು, ಇನ್ನೊಬ್ಬರ ಅಜ್ಞಾನ ಕಳೆಯುವ ಸಾಮರ್ಥ್ಯ ಅವನಲ್ಲಿ ಇರಬೇಕು. ಅವನಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಕರೀತಾರೆ. ಸುಮ್ಮನೆ ಎಲ್ಲರೂ ಗುರು 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 ಅಲ್ಲಕ್ಕೆ ಹೋಗಬೇಡ್ರಿ. ಗುರು ಯಾರಿಗಂತಾರಂದ್ರೆ ತನ್ನ ಅಜ್ಞಾನವನ್ನು ಕಳ್ಕೊಂಡಿರಬೇಕು, ಇನ್ನೊಬ್ಬರ ಅಜ್ಞಾನ ಕಳೆಯುವ ಸಾಮರ್ಥ್ಯ ಅವನಲ್ಲಿ ಇರಬೇಕು. ಅವನಿಗೆ ಗುರು ಅಂತಾರೆ, ಅವನಿಗೆ ಸತ್ಪುರುಷ ಅಂತಾರೆ, ಅವನಿಗೆ ಸಾಧು ಅಂತಾರೆ, ಅವನಿಗೆ ಯೋಗಿ ಅಂತಾರೆ. ಹೆಸರುಗಳು ಅನೇಕ ಪ್ರಕಾರ ಅದಾವ. ಯಾಕಂದ್ರೆ ಸುಮ್ಮೊಂದು ಮಾತು ಹೇಳ್ತೀನಿ ನಿಮ್ಗೆ, ಹುಚ್ಚರು ಕೂಡ ಕೂಡಿದೆ ಅಂದ್ರೆ ಏನಾತಂದ್ರೆ ಜಗತ್ತಿನಾಗ ಗುರುವಿನ ಪಾತ್ರ ಮಾಡಿದವರು ತುಂಬ್ಯಾರ. ರಾಮನ ಪಾತ್ರ ಮಾಡಬಹುದು, ರಾಮ ಆಗದ ಕಠಿಣ ಅದ. ಕೃಷ್ಣನ ಪಾತ್ರ ಮಾಡಬಹುದು, ಕೃಷ್ಣ ಆಗದ ಕಠಿಣ ಅದ. ನಾವು ಡ್ರೆಸ್ ಏನಾದ್ರೆ ಮಾಡಬಹುದು, ಖರೆ ಒಳಗೆ ಜ್ಞಾನ ಮಾಡ್ಕೊಳನೂ ಇಲ್ಲ. ಇದು ಚೆಕ್ ಮಾಡ್ಕೋಬೇಕಲ್ರಿ. 60 ಮಂದಿ ಹುಚ್ಚರಿಗೆ ತೊಗೊಂಡು ಒಂದು ವಿಮಾನ ಪ್ರದೇಶಕ್ಕೆ ಹೊಂಟಿತ್ತದು. ಎಷ್ಟು ಮಂದಿ ಹುಚ್ಚರಿ? 60 60 ಗಿರಿಕ್. ಭಾರತದಾಗ ನೆಟ್ಗೆ ಆಗಿತ್ತಿಲ್ಲ ಅವು. ಅಮೇರಿಕಕ್ಕೆ ಹೊಂಟಿತ್ತ. ಡ್ರೈವರ್ ಒಬ್ಬನೇ ಶಾಣೆ ಇದ್ದ. ಇವೆಲ್ಲ 60 ಎಲ್ಲ ಹುಚ್ಚ ತಲೆ ಕೆಟ್ಟದ್ದಿದ್ದು. ಇಲ್ಲೆಲ್ಲ ಮೀರಿತ್ತು, ಧಾರವಾಡ ಗಿರವಾಡ ಎಲ್ಲ ಮುಗಿದಿತ್ತು. ಅಮೇರಿಕಕ್ಕೆ ತೊಗೊಂಡು ಹೋಗಂಗ ನಾವು ಡಾಕ್ಟ್ರ್. 60 ಮಂದಿ ಹುಚ್ಚರಿಗೆ ತೊಗೊಂಡು ವಿಮಾನ ಹೊಂಟಿತ್ತ. ಒಂದು 6 ಹುಚ್ಚಿತ್ತು ಅದ್ರಾಗ. ಅದು ಡ್ರೈವರ್ ಹತ್ರ ಕೂತಿತ್ತು, ವಿಮಾನ ನಡೆಸೋನು. ಅದಕ್ಕೆ ಎದೆ ಇದ್ದಿತ್ತಿಲ್ಲ ವಿಮಾನ ನಡೆಸೋನು. ಎಲ್ಲಿ ಯಾವ್ದು ಬಟನ್ ಹೊಡಿತದೋ ಯಾನ್ ಮಾಡ್ತದೋ ಅನ್ಕೋತೇ ಇದ್ದ. ಹಿಂದಿನ ಏನಿದ್ದು ನೋಡ್ರಿ 59 59 ಗದ್ದಲು ಮಾಡ್ಲಕತ್ತು. ಇವು ಹುಚ್ಚರು ಕುಣಿಲಿಕ್ಕತ್ತು, ಥೈ 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 ಕುಣಿಲಿಕ್ಕತ್ತು, ಹಾಡ್ಲಕ್ಕತ್ತು, ಬಾಯಿಗೆ ಬಂದದ್ದು ಬೇಜಾಡ್ಲಕ್ಕತ್ತು, ಗದ್ದಲು ನಡೀತು. ಆವಾಗ ಡ್ರೈವರ್ ಅಂದ, ಗದ್ದಲು ಮಾಡಬೇಡ್ರಿ, ಸುಮ್ಮ ಕುಣ್ರಿ, ಶಾಂತ ಕುಣ್ರಿ ಅಂದ. ಅವಾಗ ಅವೇ ಅನ್ನೋದು ರೀ, ನಮ್ಮ ಮರ್ಜಿ ಮಗನ, ನೀ ಏನು ಹೇಳವ ಅಂದು, ನಮ್ಮ ಮರ್ಜಿ, ನಾವು ಬೇಕಾದ ಮಾಡೋ. ಆ ರಹುಚ್ಚೇನು ಕೂತಿದ್ದು ಡ್ರೈವರ್ ಹತ್ರ, ವಿಮಾನ ನಡೆಸೋ ಡ್ರೈವರ್ ಹತ್ರ, ನೀಯರೇ ಹೇಳ್ತೇನೆ ಹೇಳು, ನಿನ್ನ ಮಾತು ತಿಳಿತೇವೇನು ಅಂದವ. ಸುಮ್ಕೊಂಡ್ರು, ನಾ ಹೇಳ್ತಾವ ಗಪ್ ಮಾಡ್ತಾನೆ ನಾವು ಪಾದ. ಗದ್ದಲು ಮಾಡಬೇಡ್ರು, ಅವ್ನಿಗೆ ವಿಮಾನ ನಡೆಸೋ ಡ್ರೈವರ್ಗೆ ಡಿಸ್ಟರ್ಬ್ ಆಗ್ತದ, ಗದ್ದಲು ಮಾಡಬೇಡ್ರಿ ಅಂದ. ಅವೇನು ಹುಚ್ಚರಂದು, ಗದ್ದಲ ನಮ್ಮ ಮರ್ಜಿ ಮಗನ, ನಾವು ಮಾಡವ್ರಿ. ಹುಚ್ಚ ಏನು ಮಾಡ್ದ, ಮಾಡಬೇಡ್ರಿ ಗದ್ದಲ ಆತ ನಾ ಹೇಳ್ತ. ಅಟ್ಟು ಮೀರಿ ನೀವು ಗದ್ದಲು ಮಾಡವ್ರಿ ಆಗಿದ್ರಿ ಅಂದ್ರೆ, ಗದ್ದಲು ಮಾಡ್ತೇವೆ ಅಂದ್ರಿ ಅಂದ್ರೆ ಹೊರಗೆ ಹೋಗಿ ಮಾಡ್ರಿ ಮಕ್ಕಳು ಆತು. ವಿಮಾನ ಬಾಕಲ್ ತೆರೆದು ಬಿಟ್ಟ. ಒಂದು ಒಂದು ವಾದೂರಿ ಹೊರಗೆ ಥಂಡಗೈತಿ ವಿಮಾನ. ಇದು 6 ಹುಚ್ಚು ಬಂದು ಕೂತು ಡ್ರೈವರ್ಗೆ ಹತ್ರ, ವಿಮಾನ ನಡೆಸೋ ಡ್ರೈವರ್. ಅವ ಅಂದ, ವಿಮಾನ ನಡೆಸವ, ಏನೋ ನಿನ್ನ ಮಾತು ಕೇಳಿದವು, ನಾ ಹೇಳಿದ್ರೆ ಕೇಳಿಲ್ಲ, ನಮ್ಮ ಮರ್ಜಿ ಮಗನ ಅಂದು, ಎಷ್ಟು ಶಾಂತ ಕೂತಾವ ಅಂದ. ಅವ ಅಂದ, ಅವು ಇದ್ರೆ ಗದ್ದಲ ಆಗ್ಬೇಕಲ್ಲೋ ಅಂದವ. ನೀ ಏನು ಮಾಡಿದಿ ಅಂದವ. ನಾನು ನಿನ್ನಂಗೆ ಹೇಳ್ದೆ, ಖರೆ ಕೇಳಿಲ್ಲ. ಗದ್ದಲು ಮಾಡವ್ರಿ ಅಂದ್ರೆ ಗದ್ದಲು ಮಾಡೋದೇ ಇತ್ತವ್ರು ಹೊರಗೆ ಹೋಗಿ ಮಾಡ್ರಿ ಮಕ್ಕಳು ಆಯ್ತು. ವಿಮಾನ ಬಾಕಲು ತೆರೆದು ಬಿಟ್ಟಿದ. ನಾವು ಘಾತ ಮಾಡಿದ್ವಿ ಅಂದವ. ಇನ್ಯಾದಕ್ಕೆ ಹೋಗೋದು ಅಮೇರಿಕಕ್ಕೆ ಅಂದವ. ಬೇಯ್ಲಿಕ್ಕತ್ತ ಇವನಿಗೆ. ಹುಚ್ಚು ಬಾಕಲು ತೆರೆದೇನು ಬಿಟ್ಟಿತ್ತು ನೋಡ್ರಿ, ಬೇಯ್ಲಿಕ್ಕತ್ತವ. ಮನುಷ್ಯ ಇದ್ದಿ ಏನಿದ್ದಿ ಹಂಗೆ ಹಿಂಗೆ. ಅವ ಏನಂದ, ನೀ ನನಗೆ ಹೆಚ್ಚಕ್ಕಮ್ಮ ತೆಡಬೇಡ, ಯಾವ ಬಾಕಲ್ಲೇ ಹೋಗ್ಯಾರ ನನಗೆ ಗೊತ್ತದ, ನೀ ನನಗೆ ಹೆಚ್ಚಕ್ಕಮ್ಮ ಬೇಯದ ಜರತ್ತಿಲ್ಲ, ಕಳಿಸದವನ ಕರ್ಕೊಂಡು ಬರವನ ಅಂದಿವನು. ಯಾವ ಬಾಕಲ್ಲೇ ಹೋಗ್ಯಾರ ನನಗೆ ಗೊತ್ತದ, ನೀ ಏನು ನನಗೆ ಬೇಯ್ಲಿಕ್ಕೆ ಹೋಗ್ಬೇಡ, ನಾ ಹೋಗಿ ಕರ್ಕೊಂಡು ಬರ್ತಾ ಅಂತೇಳಿ ಅದನ್ನೂ ಒಂದು ಹೋಗಿ ಬಿಡ್ತದೆ. ಅದಕ್ಕೆ ಅಜ್ಞಾನಿಗಳ ಸಂಘ ಮಾಡೋದು ಭಾಳ ಕಠಿಣದತ್ರಿ. ದುರ್ಜನಶ್ಯ ದೂರ ಹೇಚ ಭಜನ್. ಭಜನ್ ಅಂದ್ರೆ ಭಜನ ಅಂದ್ರೆ ಎದಕ್ಕಂತಾರ, ದುರ್ಜನರಿಂದ ದೂರ ಇರ್ಬೇಕತ್ತ. ಯಾಕಂದ್ರೆ ಅಜ್ಞಾನಿಗಳ ಕೂಡ ಸಂಘ ಮಾಡುವುದಕ್ಕಿಂತ ಜ್ಞಾನಿಗಳ ಕೂಡ ಜಗಳವಾಡುವುದೇ ಲೇಸ್. ಇನ್ನು ಜ್ಞಾನಿಗಳು ಕೂಡ ಜಗಳಾಡ್ರಿ, ಭಾಳ ಒಳ್ಳೆಯದು. ಅಜ್ಞಾನಿ ಸಂಘ ಮಾತ್ರ ಎಂದಿಗೂ ಮಾಡಬಾರದಂತೆ. ಅದಕ್ಕೆ ಇವತ್ತಿನ ಕೊನೆಯ ವಿಷಯದೊಳಗೆ ಒಂದು 5 ನಿಮಿಷದೊಳಗೆ ವಿಷಯ ಸಮಾಪ್ತಿ ಮಾಡ್ತೀನಿ. ಯಾಕೆ ಕೊನೆ ಪ್ರವಚನದ ಸ್ವಲ್ಪ ಲೇಟ್ ಆದ್ರೆ ನಡೀತದ ಅನಿಸಿತ್ತು. ಆದರೂ ನಮ್ಮ ಅಪ್ಪವ್ರು ನಮಗೆ ಹೇಳ್ಯಾರ, ಪ್ರವಚನ ಎಲ್ತಾನ ಮಾಡ್ಬೇಕಂದ್ರೆ ಹಿಂಗೇನು ಬಂದು ಚಪ್ಪಗಲ್ ಹಾಕಿ ಕೂತಿರ್ತಾರೆ, ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಬಿಡ್ಬೇಕತ್ತ.
ಹಿಂಗೆ ಎಷ್ಟೋ ಸಾರಿ ಮಾಡೀರಿ, ನಿಮ್ಮ ಮುಖ ಕಾಣಿಸ್ತದ ನನಗೆ. ಸಣ್ಣ ಆಗ್ಲಿಕ್ಕತ್ತಂದ್ರೆ ನಾ ಬಿಡಬೇಕೆ. ಇನ್ನೊಂದು 5 ನಿಮಿಷ ಕೇಳ್ತೀರಿ, ಕೇಳ್ರಿ. ಇನ್ನೊಂದು ದಿನ ಕೇಳ್ರಿ. ನಾಳೆಗೆ ಹೇಳೋರು ಯಾರು, ನೀವು ಬರೋರು ಯಾರು? ಏನೂ ಬರೋಂಗಿಲ್ಲ. ಯಾಕಂದ್ರೆ ಹರ್ ಬಹಾನೆ ರಿಜೆಕ್ಟ್, ಹರ್ ಬಹಾನೆ ಮೌತ್. ಒಂದು ನಿಮಿತ್ತದಿಂದ ನೀವೆಲ್ಲರೂ ಬಂದಿರಿ. ಆದಿಶಕ್ತಿ ಜಗದಂಬೆಯೇ ಇಲ್ಲಿ ಪ್ರತಿಷ್ಠಾಪನೆ ಆಗ್ಯದ, ಇಲ್ಲಿ ದೇವಿ ಕಾರ್ಯಕ್ರಮದ ಅಂತೇಳಿ ನೀವೆಲ್ಲರೂ ನಿಮ್ಮ ಮನೆ ಬಿಟ್ಟು ಬಂದಿರಿ. ಯಾಕೆ ಸುಮ್ಮನೆ ಬರೋರು ಅಲ್ಲಿ ನೀವು? ಇಲ್ಲಿ ದೇವಿಯ ದರ್ಶನ ಆಗಲಿ, ದೇವಿಯ ನಾಮಸ್ಮರಣೆ ಆಗಲಿ, ಭಕ್ತಿ ಆಗಲಿ, ಕುಮುದಿನಿ ತಾಯಿಯವರ ನಮ್ಮ ಪ್ರವಚನ ಆಗಲಿ ಕೇಳಬೇಕಾದ್ರೆ ಇದೊಂದು ನವರಾತ್ರಿ ಮಹೋತ್ಸವ ನಿಮಿತ್ತದಿಂದ ಕೇಳಕತ್ತೀರಿ ನೀವು. ನಿಮಿತ್ತದಿಂದ ಸುಮ್ಮನೆ ಕೇಳಂಗಿಲ್ಲ. ಸುಮ್ಮನೆ ಹಂಗೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಏನೋ ಯೋಗದಿಂದ ಇವತ್ತಿನ ದಿವಸ ಜ್ಞಾನಿಯ ಲಕ್ಷಣವನ್ನು ನಾ ಹೇಳಕತ್ತೀನಿ. ಅವ ಯಾವುದಕ್ಕೂ ಸಂಬಂಧ ಇರಂಗಿಲ್ಲ. ಯಾಕಂದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಹುಟ್ಟುವಾಗ ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೇ ಕತ್ತಲಿ. ನೀವೇನು ಹಚ್ಕೊಂಡು ಬಂದಿಲ್ಲ, ಕಟ್ಕೊಂಡು ಬಂದಿಲ್ಲ ಅಂದಿಲ್ರಿ. ಯಾರು ವಿಭೂತಿ ಹಚ್ಕೊಂಡು ಹುಟ್ಟಿಲ್ಲ, ಭಂಡಾರ ಹಚ್ಕೊಂಡು ಹುಟ್ಟಿಲ್ಲ, ಯಾರು ಏನು ಕೊಳ್ಳ ಲಿಂಗ ಕಟ್ಕೊಂಡು ಹುಟ್ಟಿಲ್ಲ, ನಾ ಏನು ಟಪ್ಗೆ ಹಾಕೊಂಡು ಹುಟ್ಟಿಲ್ಲ. ಎಲ್ಲರೂ ಬಂದದ್ದು ಕೋರ ಬಂದಿದ್ದೆವು ಬತ್ತಲೆ, ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೇ ಕತ್ತಲಿ. ಅದು ಇವತ್ತು ಹೆಚ್ಚತ್ತದ, ಅದು ಭಂಡಾರ ಹೆಚ್ಚತ್ತದ, ಅದು ಹೆಚ್ಚತ್ತದ, ಇದು ಹೆಚ್ಚತ್ತದ. ಏನು ಮಾಡತ್ತೆ ತೊಗೊಂಡು ನಾ ಅಂತೀನು. ಇವೆಲ್ಲ ಹೊರಗಿನ ಸಾಮಾನವ. ನಿಮ್ಮೊಳಗೆ ನನಗೊಬ್ರು ಕೇಳಿದ್ರು, ಯಾಕ್ರಿ ನೀವು ಬತ್ತಿ ಹಚ್ಕೊಳ್ಳಲ್ಲ ಅಂದ್ರೆ ಅವ್ರ ಹಚ್ಕೋ ಅಂದ್ರೆ ಹಚ್ಕೋತಾನ. ಯಾಕ್ರಿ ಹಿಂಗ್ಯಾಕೆ ಮಾತಾಡ್ತೀರಿ ಅಂದ. ನಾ ಇಂಥ ನೀವು ಹಚ್ಚೋದು ವಿಭೂತಿ ಅಳಗತ್ತದ, ದಿನ ಹಚ್ಕೋತಿರಲ್ಲ, ದಿನ ಜಳಕ ಮಾಡೋಣ ಅಳಗತ್ತದ, ಮತ್ತು ಹಚ್ಕೋತೀರಿ. ನನಗೆ ನನ್ನ ಗುರು ಶಿವಪುತ್ರ ಮಹಾಸ್ವಾಮಿ ನನಗೆ ಉಪದೇಶ ಕೊಡಕ್ರೆ ಇಂಥ ವಿಭೂತಿ ಹಚ್ಚಾನ ನನ್ನ ಹೃದಯದೊಳಗೆ. ನೀನೇ ಸಚ್ಚಿದಾನಂದ ರೂಪ ಆತ್ಮನಿದ್ದೀವಿ ಅನ್ನೋ ವಿಭೂತಿ ಎಳೆದು ಬಿಟ್ಟಾನ. ಆ ವಿಭೂತಿ ಎಂದೂ ಅಳ್ಕಂಗಿಲ್ಲ, ಎಂದೂ ಅಳ್ಕಂಗಿಲ್ಲ. ಒಳಗೆ ಮಾತ್ರ ಹಚ್ಕೊಂಡು ಬಿಟ್ಟಿದ್ದ, ಎಂದೂ ಅಳ್ಕಂಗಿಲ್ಲ. ಒಳಗಿಂದ ಎಂದೂ ಅಳ್ಕಂಗಿಲ್ಲ. ಅಂಥ ಸಚ್ಚಿದಾನಂದ ರೂಪ, 3 ಬಟನ್ ಸಚ್ಚಿತ್ ಆನಂದ ರೂಪದ ಅದನ್ನು ನಿಮ್ಮ ಹೃದಯದೊಳಗೆ ಇಟ್ಕೋರಿ. ಯಾಕಂತ ಕೇಳಿದ್ರೆ ಇದ್ರ ಮರ್ಮ ತಿಳ್ಕೋರಿ. ಒಬ್ಬಕ್ಕೆ ಹೆಣ್ಮಗಳು ದವಾಖಾನೆಗೆ ಹೋಗಿಳತ್ತ, ತಿಂದು ದಮ್ಮಾಗಿ ಹೇಳತ್ತ. ಎಲ್ಲ ದವಾಖಾನೆ ಮೀರಿ ದೊಡ್ಡ ದವಾಖಾನೆಗೆ ಹೋದಳಕ್ಕೆ. ದೊಡ್ಡ ದವಾಖಾನೆ ಡಾಕ್ಟರ್ ಭಾಷಣೆ ಐತ ಹೋದಳಕ್ಕೆ. ಹೋಗ ನಾವು ನೋಡ್ದ, ಏಯವ್ವ ನಾವು ನಿಂದ್ರೆ ನೋಡೋಣ ಕಾಟದ ಮ್ಯಾಗಂದ. ಕಾಟದ ಮ್ಯಾಗ ನಿಂದ್ರಸದ 90 ಕಿಲೋ ಆದವು. ತಂಗಿ ಇನ್ನ ಆಯುಷ್ಯ ಭಾಳ ಅದ, ತಿನ್ನೋದೇನದ ಮೊದಲೇ ನುಂಗಿದಿ, ನಿನಗೆ ಗುಳಿಗೆ ಇಂಜೆಕ್ಷನ್ ನಡೆಯಲ್ಲ ನಾವು. ಡಾಕ್ಟ್ರ್ ಏನು ಮಾಡಬೇಕು? ಡಾಕ್ಟ್ರ್ ಹೇಳಕ್ಕೆ 15 ದಿನ ವಾಕಿಂಗ್ ಮಾಡೋಣ. ವಾಕಿಂಗ್ ಯಾಕಂದ್ರೆ 15 ದಿನ ವಾಕಿಂಗ್ ಮಾಡಿದಳ ಹೆಣ್ಮಗಳು. ಮತ್ತು ದವಾಖಾನೆಗೆ ಬಂದಳು. ನಿಂದ್ರೆ ನೋಡೋಣ ಕಾಟದ ಮ್ಯಾಗಂದವು 110 ಕಿಲೋ ಆದಳ್ರಿ. ಇನ್ನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ನೀವು ಎಷ್ಟು ವಾಕಿಂಗ್ ಮಾಡ್ತೀರಿ ಮಾಡಿರಿ, ಎಷ್ಟು ಡಂಬ್ರಿ ರೋಡ್ ಮ್ಯಾಗ ಓಡ್ತೀರಿ ಓಡ್ರಿ, ಏನು ಮಾಡ್ತೀರಿ ಮಾಡಿರಿ, ಒಮ್ಮೆ ಪ್ಯಾಕಿಂಗ್ ಆಗೋದಕ್ಕೆ ಹಚ್ಚಿ ಮೃತ್ಯು ನಿಶ್ಚಿತ ಅದ. ಮೊದಲೇ ಗ್ಯಾರಂಟಿ ಅದ, ಅದು ಇಟ್ಕೊಂಡೇ ಮಾಡಿರಿ. ಯಾಕಂದ್ರೆ ರೋಗಕ್ಕೆ ಔಷಧ ಅದ, ಮೃತ್ಯುವಿಗೆ ಔಷಧ ಇಲ್ಲ. ರೋಗಕ್ಕೆ ಔಷಧ ಶೋಧ ಮಾಡ್ಯದ ವಿಜ್ಞಾನ, ಮೃತ್ಯುವಿಗೆ ಔಷಧ ಇಲ್ಲ. ಮೃತ್ಯುವಿಗೆ ಔಷಧ ಜ್ಞಾನವೇ. ಯಾಕೆ? ದೇಹ ಹುಡ್ತದ ಸಾಯ್ತದ ಅಂತ ತಿಳಿದವನೇ ಜ್ಞಾನಿಯನು. ಅವಾಗ ಅವ ಡಾಕ್ಟ್ರ್ ಅಂದ, ತಂಗಿ ವಾಕಿಂಗ್ ಮಾಡಿದಿ? ನಾ ಹೇಳ್ದಂಗೆ ಅಂದ. ಮಾಡಿದ ಡಾಕ್ಟ್ರ್. ಹ್ಯಾಂಗ ಮಾಡಿದಿ? ಕುದುರೆ ಮ್ಯಾಗ ಕೂತು ಮಾಡಿದಂದ್ರಕಿ. ಏನು ಮಾಡಿದ್ರಿ? ಡಾಕ್ಟ್ರ್ ಹೇಳೋದು ಮಾತು ತಿಳಿಲಿಲ್ಲ. ಅವ ಅಂತ ಡಾಕ್ಟ್ರ್ ಬಿಡು, ನೀನು ವಾಕಿಂಗ್ ಬೇಡ ಏನು ಬೇಡ ತಿಳಿಯಲ್ಲ, ನೀ ದಡ್ಡಿದ್ದಿ ಹೆಣ್ಮಗಳು. ಒಂದು ಕೆಲಸ ಮಾಡೋಣ, ಏನು ದಿವಸ ಅರ್ಧ ಚಪಾತಿ, 1 ಕಪ್ ಹಾಲು, ಇದಕ್ಕೆ ಬಿಟ್ಟು ಯಾನು ತಗೋಬೇಡ. ಯಾಕಂದ್ರೆ ನನಗೆ ಇದು ಚಲೋ ಅದ ನನಗೆ. ಒಂದು ಹೊರಗೆ ಬಂದು ಗೇಟ್ ದಾಟಿ ಹೊರಗೆ ಬಂದಿಳು, ಮತ್ತು ಗರ್ರತ್ ಒಳಗೆ ಹೋದವು. ಡಾಕ್ಟ್ರ ಅದಕ್ಕೆ ಅರ್ಧ ಚಪಾತಿ 1 ಕಪ್ ಹಾಲ ಊಟ ಮಾಡೋಣ ತಿನ್ನೋದ ಉಣಕ್ಕಿಂತ ಮೊದಲು ತಿನ್ನೋದು ಅಂದ್ರಕ್ಕೆ. ನಮ್ಮವ್ವ ನೀ ದವಾಖಾನೆಗೆ ಬರಬೇಡ. ಡಾಕ್ಟ್ರೇ ಹೇಳೋದು ಮಾತು ತಿಳಿಯಲ್ರು.
ಇನ್ನು ಸದ್ಗುರು ಹೇಳೋದ ಮಾತು ಹೆಂಗೆ ತಿಳಿದಿತ್ತವ? ಭಾಳ ಕಠಿಣದ. ಇದು ಭಾಳ ದಿನದ ಕಾಡಿಗೆದ, ಭಾಳ ದಿನದ ಕತ್ತಲೆದ. ಇದು ಅಜ್ಞಾನ. ಇದು ಹೊರಗಿನ ಕತ್ತಲಿ ಕಳಿಲಿಕ್ಕೆ ಗ್ಯಾಸ, ಲೈಟ, ದೀಪ ಉಪಯೋಗ ಆಗ್ತವ. ಪಿಂಡಾಂಡದ ಕತ್ತಲೆಯನ್ನು ಕಳಿಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಕಳೆದ್ರೆ ದೇವಿನೇ ಕಳಿಬೇಕು, ಸದ್ಗುರುನೇ ಕಳಿಬೇಕು. ಆ ಕತ್ತಲಿ ಒಳಗಿನ ಕತ್ತಲಿ. ಬ್ರಹ್ಮಾಂಡ ಬೆಳಗತನ ಸೂರ್ಯ, ಆದರೆ ಪಿಂಡಾಂಡ ಬೆಳಗುವ ಸಾಮರ್ಥ್ಯ ಅವನಿಗೆ ಇಲ್ಲ. ಅದಕ್ಕೆ ಇವತ್ತು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಗುರುವಿನ ಬಗ್ಗೆ ಹೇಳ್ತೀನಿ, ಜ್ಞಾನದ ಬಗ್ಗೆ ತಿಳ್ಕೋರಿ. ಒಬ್ಬ ಮಂಗೆ ಆಡ್ಸವಿದ್ದ. ಮಂಗೆ ಆಡ್ಸೋರು ಹಿಂದಕ್ಕಿದ್ರೆ ಈಗ ಗೊತ್ತದೇನು? ಈಗ ಆಟ ಇಲ್ಲವು. ಮಂಗೆ ಆಡ್ಸೋರು ಬರ್ತೀರ ನೋಡ್ರಿ. ಇಲ್ಲ ಬಾಗುಬಾಯಿ ಬಡೆ ಸಾಬ, ಒಂದು ಗಂಡ ಆತಿತ್ತು, ಒಂದು ಹೆಣ್ಣು ಆತಿತ್ತು, ಅದು ಕರ್ಲಿಕ್ಕೆ ಬರ್ತಿತ್ತು, ಹೆಗಲ ಮ್ಯಾಗ ಬಡಿಗೆ ಇಟ್ಕೋತಿತ್ತು. ಅವು ಆಡಿಸ್ತೀವ್ರಿ. ಹಿಂದಿನ ಆಯಿಗಳಿಗೆ ಗೊತ್ತು, ಹಿಂದಿನವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಈಗ ಮುಂದಿನವ್ರು ಹಿಂಗೆ ಕೇಳ್ತಾರೆ. ಈಗ ನಾವು ಹಂತಿ ಹೊಡಿತಿದ್ರು. ಹಂತಿ ಅಥವಾ ಅದು ಹೆಂಗೆ ತೆನಿ ತುಳಸಿ ಹುಚ್ಚಿದ್ದು ಆತಳಕ್ಕೆ ಈ ಮಷೀನ್ ಅವಾಗ ಏನು ಮಾಡ್ತೀರಿ? ಅವಾಗ ಮಟ್ಟಿ ಹೊಡಿತೀರು ಅಂದ್ರೆ ಕೇಳ್ತಾವೆ. ಮಟ್ಟಿ ಹೆಂಗೆ ಹೊಡಿತಾರೆ? ಎತ್ತುಗಳಿಗೆ ಹೆಚ್ಚು ನೀರು ಜಾಗ್ತಿರು. ಎಟ್ಟು ಹುಚ್ಚಿದ್ದು. ಈ ಬೋರ್ನಾಗ ಮಟ್ಟಿ ಹೊಡ್ಲಿಕ್ಕೆ ಬರ್ತದೆ ನೀವು? ಬರೋಂಗಿಲ್ಲ. ಈ ಖಾಲಿ ಹೋಗ್ಯದ. ಅವಾಗ ನೋಡ್ಬೇಕು, ಕಲಿಗೆಲ್ಲ ಖಾರ ಕುಡ್ತೀರಿ ನಮ್ಮ ಆಯಿಗಳು. ಆ ಖಾರ ರೊಟ್ಟಿ ಎಣ್ಣೆ ಸ್ವಲ್ಪ ಹಾಕೊಂಡು ಉಂಡ್ರೆ ಹೊಟ್ಟಿನೇ ತುಂಬ್ತಿತ್ತು. ಈಗ ಅದ್ರಾಗೂ ಶಕ್ತಿ ಹೋಗ್ಯದ. ಈಗ ಮಿಕ್ಸರ್ ಬಂದಾವ ನೋಡ್ರಿ. ಇಲ್ಲ ಕರ್ರ ಕಟ್ಟತ್ತದ. ಕರ್ರ ಕಟ್ ಪಟ್ ಕ್ಯಾನ್ಸರ್ ಔಟ್ ನಡಿ ಮಗನ ಅಂದ್ಬಿಡ್ತಾವ. ಇದು ಖಾಲಿ ಹಂಗೆ ಬಂದದ. ಕಾಲಾಯ ತಸ್ಮೇ ನಮಃ. ಆವಾಗ ಏನಾಯ್ತತ್ತ, ಮಂಗೆ ಆಡ್ಸೋ ಬಂದಿದ್ದ, ಊರು ತಿರುಗ್ತಿದ್ದ. ಬಾಗುಬಾಯಿ ಬಡಿಸಬ ಆಟ ಆಡಿಸ್ತಿರೋದು. ಒಂದು ಊರಿಗೆ ಹೋದತ್ತ. ದೊಡ್ಡ ಊರಿತ್ತು, ದೊಡ್ಡ ಶ್ರೀಮಂತರಿದ್ದು. ಖರೆ ಎಲ್ಲ ಕಡೆ ಬಿಕ್ಕಿ ಬೇಡ್ದ. ಒಂದು ರೊಟ್ಟಿನೂ ನೀಡಲಿಲ್ಲ ಅವನಿಗೆ, ₹1 ಕೊಡಲಿಲ್ಲ ಅವನಿಗೆ ಯಾರು. ಅದು ಊರೇ ಸ್ಪೆಷಲ್ ಹುಟ್ಟಿತ್ತು. ಯಾರೂ ಕೊಡಲಿಲ್ಲ. ಉಪವಾಸ ಮಂಗೆ ಆಡ್ಸೋದು. ಹೊಳ್ಳಿ ಮತ್ತೊಂದು ಊರಿಗೆ ಹೊಂಟಕ್ರೆ ದಾರ್ಯಾಗ ಗುರುಗಳಿದ್ರು. ಒಬ್ರು ಅವ್ರೊಬ್ಬರೇ ಕೂತಿರು ತಪಸ್ಸ ಮಾಡ್ಕೋತ. ಒಂದು ಸಣ್ಣ ಕುಟೀರ ಹಾಕಿರು. ಇವ ಹಾದ ನಮಸ್ಕಾರ ಮಾಡ್ದ ಗುರುಗಳಿಗೆ. ಅಪ್ಪ ಅವರ ಬಹಳ ಹಸುವಾಗ್ಯದ್ರಿ, ಏನಾರೇ ಪ್ರಸಾದ ಐತೇನ್ರಿ ಅನ್ನೋ. ಐತಿ ಅಂದ್ರು ಅವ್ರು. ಯಾಕಂದ್ರೆ ತಿರ್ಕೊಂಡು ತರಬೇಕತ್ತ, ಕರ್ಕೊಂಡು ಉಣ್ಬೇಕತ್ತ. ಅವನೇ ಸಾಧು. ಬಿಕ್ಕಿ ಬೇಡಿ ತರಬೇಕು, ಎಲ್ಲರಿಗೆ ಕರ್ಕೊಂಡು ಉಣ್ಬೇಕು. ಆವಾಗ ಅಲ್ಲಿ ಅದ ನೋಡಿ ಪ್ರಸಾದ ತಗೋ, ಅಲ್ಲಿ ಆ ಸಾರದ ತಗೋ. ಅವ ಬಿಕ್ಕಿ ಬೇಡಿ ತಂದಿದ್ದವ ಯಾರು? ಸನ್ಯಾಸಿ. ತಂಗಳ ರೊಟ್ಟಿ, ಖಾರಬೇಳಿ, ಸಾರ ಹಾಕದ, ಹೊಡೆದ, ಹೊಟ್ಟೆ ತುಂಬಿತು. ಮಸ್ತ್ ಆಯ್ತ ನಾವು ಊಟ. ಗುರುಗಳು ಏನಂದ್ರು, ಏನು ಮಾಡ್ತೇವೋ ಕೆಲಸ ಅಂದ್ರೆ ಅವರು ಮಂಗೆ ಆಡಿಸ್ತೀರಪ್ಪ ಮಂಗೆ. ಮತ್ತು ಉಪವಾಸಕ್ಕೆ ಬಂದಿದ್ದಿ, ಈ ಊರಿಗೆ ಹೋಗಿದ್ರಿ, ಯಾರೂ ಕೊಡಲಿಲ್ಲ, ಒಂದು ರೊಟ್ಟಿ ಕೊಡಲಿಲ್ಲ, ₹1 ಕೊಟ್ಟಿಲ್ರಿ. ಮನೆ ದೊಡ್ಡ ಇದ್ದು ಖರೆ ಕುಡಿಲಿಲ್ಲ. ಮನೆ ನೋಡ ದೊಡ್ಡದು, ಮನ ನೋಡ ಚಿಕ್ಕದು. ಅವ್ರ ಮನೆ ದೊಡ್ಡ ಇರ್ತಾವೆ, ಮನಸ್ಸು ಭಾಷಣದ ಇರ್ತಾವೆ. ಮನೆ ನೋಡ ಚಿಕ್ಕದು, ಮನ ನೋಡ ದೊಡ್ಡದು. ಮನೆ ಸಣ್ಣದಿರ್ಲಿಕ್ಕವ, ನಿಮ್ಮ ಮನಸ್ಸು ದೊಡ್ಡದಿರಲಿ. ಆವಾಗ ದೇವಿ ಒಲಿತಾಳೆ ನಿಮಗೆ. ಮನಸ್ಸು ದೊಡ್ಡದಿರಲಿ. ಮನೆ ಸಣ್ಣದಿರಲ್ಲ, ಮನಸ್ಸು ದೊಡ್ಡದು ಮನಸ್ಸು ದೊಡ್ಡದು. ಆವಾಗ ಯಾರೂ ಕೊಟ್ಟಿಲ್ಲಪ್ಪ ಅಂದ. ಏನು ಮಾಡ್ತೀವಿ, ಸ್ವಲ್ಪ ನಾನು ಮುಂದೆ ಮಂಗೇನಾಟ ಆಡಿಸು ಅಂದ್ರೆ ಅವ್ರ ಗುರುಗಳು. ಇದಕ್ಕೇನು ಬತ್ತು ದಡ್ಡ. ಎಲ್ಲ ದೊಡ್ಡ ಸಾವುಕಾರ ಮನೆ ತಿರುಗಾಡ್ದ, ₹1 ಕೊಟ್ಟಿಲ್ಲ. ಇವಾರೇ ಸನ್ಯಾಸಿಯನ್, ಇವೇನು ಕೊಡ್ತಾನಂಥೇಳಿ ಇನ್ನು ಉಂಡಿದ ಹೊಟ್ಟೆ ತುಂಬ್ಯದ. ಒಂದೆರಡು ಲಾಗ್ ಹೊಡೆಸ್ಬೇಕಂತೇಳಿ ಬಾಗುಬಾಯಿ ಬಡಿಸೋದು. ಈ ಕಡೆ ಒಂದು ಲಾಗ್, ಈ ಕಡೆ ಒಂದು ಲಾಗ್ ಹೊಡೆಸದ. ಗುರುಗಳು ಅಂದ್ರೆ ಆಯ್ತು ನಿನ್ನ ಆಟ ಅಂದರು. ಆಯ್ತು ರೀ, ಇಟ್ಟೇರಿ ಅಂದವು. ಇದೇನು ಸನ್ಯಾಸಿ ಅದ, ಇದೇನು ಕೊಡ್ತದ ಇವ ತಿಳ್ಕೊಂಡ ದಡ್ಡ. ಆವಾಗ ತಲೆ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಏನಾಯ್ತತ್ರಿ ಚಮತ್ಕಾರ ಹೇಳ್ತೀನಿ ನಿಮಗೆ, ಗುರುವಿನ ಆಶೀರ್ವಾದ. ಅಲ್ಲೇ ಸಮೀಪ ಒಂದು 30 ಕಿಲೋಮೀಟರ್ ಮ್ಯಾಗ ಒಬ್ಬ ರಾಜ, ಸಂಸ್ಥಾನಿಕ ರಾಜ ತೀರ್ಕೊಂಡಿದ್ದ ಅಕಸ್ಮಾತ್. ಇನ್ನು ಯಾರಿಗೆ ರಾಜ ಮಾಡ್ಬೇಕತ್ತ ಎಲ್ಲರೂ ವಿಚಾರ ಮಾಡಿದ್ರೆ ನಿಯತ್ತು ಜಗಳ ಹತ್ತಿತ್ತು. ಅದ್ರಾಗ ಹಿರಿಯರೊಬ್ರು ಹೇಳಿದ್ರತ್ತ, ಏನಿಲ್ಲ, ಆನಿ ಸೊಂಡ್ಯಾಗ ಒಂದು ಹೂವಿನ ಮಾಲೆ ಹಾಕ್ರಿ, ಆ ಆನಿ ಯಾರ ಕೊಳ್ಳಿಗೆ ಹಾಕ್ತದ ಅವನೇ ರಾಜ. ಹಿಂಗೆ ಡಿಕ್ಲೇರ್ ಮಾಡಿದ್ರು ಅವ್ರು ಹಿರಿಯರು. ಇದಕ್ಕೆ ಆಶೀರ್ವಾದ ಕೊಟ್ಟಿದ್ರು ಗುರುಗಳು. 2 ಲಾಗ ಹೊಡಿಸಿತ್ತು, 2 ಈ ಕಡೆ ಒಂದು ಈ ಕಡೆ ಒಂದು. ಅದು ಆನೆ 30 ಕಿಲೋಮೀಟ್ರ್ ಅಲ್ಲ, ಊರಾಗಲ್ಲ, ಯಾರಿಗೂ ಹೂವಿನ ಮಾಲೆ ಹಾಕಲಾರ್ದೆ ನೆಟ್ಟಗೆ ಹೊಡ್ಕೋತ ಬಂದು ಮಂಗೆ ಆಡ್ಸೋನು ಕೊಳ್ಳಗಾಗಿಬಿಡು. ಇದು ನೋಡ್ರಿ, ಇದು ಗುರುವಿನ ಆಶೀರ್ವಾದ, ಚಮತ್ಕಾರ.
ಕೊಳ್ಳಾಗ ಹಾಕಿಬಿಟ್ರು. ಕುಳ್ಳಾರು ಹಿಂದವ್ರು ಹೊಡ್ಕೊತ ಬರ್ಲಾಕತ್ತಿದ್ರು. ಎಲ್ಲರೂ ಜಯ ಜಯಕಾರ ಮಾಡಿದ್ರು. ಏ ರಾಜ ಡಿಕ್ಲೇರ್ ಆಯ್ತು, ಇವನೇ ರಾಜ ಅಂತ ಆನೆ ಅಂಬಾರಿ ಅದ್ರ ಮ್ಯಾಗ ಕುಂಡ್ರಿಸಿ ಮೆರವಣಿಗೆ ತಕ್ಕೊತ್ ಒಯ್ದು ಪಟ್ಟಾಭಿಷೇಕ ಮಾಡಿದ್ರು. ರಾಜ ಆದ ಬಳಿಕ ಮಂಗ್ಯ ಒಯ್ತಾನ. ಮಂಗ್ಯ ಅಲ್ಲೇ ಉಳಿದು ಆದ ರಾಜ ಆದ. ನೋಡ್ರಿ ಇದು ಗುರುವಿನ ಆಶೀರ್ವಾದ. ಯಾಡ್ಡಲಾಗ ಹೊಡಿಸಿದ್ದ ಯಾಡ್ಡು ಈ ಕಡೆ ರಾಜ ಆದ. ಮರ್ತೇ ಬಿಟ್ಟ ಮಂಗ್ಯ ಆಡ್ಸವನಾಗಿದ್ದ ಅನ್ನೋದನ್ನು. ಮಂಗ್ಯವನು ಅಲ್ಲೇ ಬಿಟ್ಟ ಗುರುವಿನ ಮಠದಾಗ. 2 ವರ್ಷ ರಾಜ ಆದ. 2 ವರ್ಷ ಪೂರ್ತಿಯಾಗಿತ್ತು. 2 ವರ್ಷ ಆಗಿ 1ನೇ ದಿನಕ್ಕೆ ಯುದ್ಧಕ್ಕೆ ಹೋಗೋ ಪ್ರಸಂಗ ಬತ್ತು. ಅವಾಗ ರಾಜರು ಯುದ್ಧಕ್ಕೆ ಹೋಗ್ತಿರು ಏನಿಲ್ರಿ. ಈಗ ಯಾರು ಹೋಗಲ್ಲ. ಈಗ ಹೋಗ್ತಾರತ್ರಿ ಅವ್ರು ಯುದ್ಧಕ್ಕೆ. ಇವ್ರು ಮಂತ್ರಿಗಳು MLA MP ಹೋಗಲ್ಲ. ಇವ್ರಿಗೆ ಯುದ್ಧಕ್ಕೆ ಕಳ್ಸಾರ. ಇವ್ರು ಇಲೆಕ್ಷನ್ಗೆ ನಿಂದ್ರಲ್ಲ. ಯಾಕೆ ಯಾರಿಗಾರಿಗೆ ಕಳಿಸ್ತಾರೆ ರೊಕ್ಕ ಕೊಡ್ಬೇಕಾಗ್ತದೆ. 20 ಲಕ್ಷ 30 ಲಕ್ಷ ಶಾಂಕ್ಷನ್ ಆಗ್ಯದ. ಯುದ್ಧ ಮಾಡೋರು ಸೈನಿಕರು ಅದು ಹಿಮಾಲಯ ಪರ್ವತದಾಗ ಎಲ್ಲ ಕಡೆ ನಿಂತಾರತ್ತೇಳಿ ನೀವು ಆರಾಮ್ ಕೂತು ಪ್ರವಚನ ಕೇಳಕತ್ತಿದ್ದೇವೆ ನಾವು. ಅವ್ರದ್ದು ಜೈ ಜವಾನ್ ಜೈ ಕಿಸಾನ್ ಅಂದಾರ ಒಂದಿಲ್ರಿ. ಅವರು ಅಷ್ಟು ಕೆಲಸ ಮಾಡ್ಲಾಕತ್ತಿರಲ್ಲ ಹಗಲು ರಾತ್ರಿ ತನ್ನ ಪ್ರಾಣದ ಪರವೇ ಇಲ್ಲದೆ. ಆವಾಗ ಯುದ್ಧಕ್ಕೆ ಹೊಂಟ ಮಂಗ್ಯ ಆಡ್ಸೋದು ರಾಜೇ ಆಗ್ಯದ. ಇದಕ್ಕೆ ಹೆಂಗೆ ಯುದ್ಧ ಮಾಡ್ಲಿಕ್ಕೆ ಬರ್ತದೆ ರೀ? ಕೈಯಾಗ ಮಂಗ್ಯ ಹಿಡಿಸೋದು ಗಿರಿಕಿ, ಕೈಯಾಗ ಖಡ್ಗ ಕೊಟ್ಟರು, ಕೈಕಿ ನಡಗಲ್ಕತ್. ನಡ್ರಿ ಎಲ್ಲರೂ ಹೊಂಟರು ಜುಲ್ಮಿಲಿ. ಇಲ್ಲೇ ಗುರುಗಳಾರ ಅವ್ರ ಆಶೀರ್ವಾದದಿಂದ ರಾಜೇ ಆಗಿದೆ. ಹೋಗಿ ನಮಸ್ಕಾರ ಮಾಡೋದತ್ತ ಗುರುಗಳಿಗೆ. ಯಾಕೋ ಅಂದ್ರೆ ಅವರು ಯುದ್ಧಕ್ಕೆ ಹೊಂಟಿದ್ರಿ ಅಪ್ಪ, ನಿಮ್ಮ ಆಶೀರ್ವಾದದಿಂದ ರಾಜೇ ಆಗಿದೆ, ಯುದ್ಧದೊಳಗೆ ಜಯ ಆಗಂಗೆ ಆಶೀರ್ವಾದ ಮಾಡ್ರಿ ಅಂತ ನಮಸ್ಕಾರ ಮಾಡ್ದ. ಗುರುಗಳು ಕಮಲದ ನೀರು ಹಿಂಗೆ ಹೊಡೆದ್ರು. ಮಂಗ್ಯಗಳು ಬಂದು ತೊಡಿ ಮ್ಯಾಗ ಕೂತು. ಮಂಗ್ಯ ಅಲ್ಲೇ ಇದ್ದು ಚಿರಲ್ಲಕತ್ತು. ಯಪ್ಪ ರೀ ಅಂದ, ಹಿಂಗ್ಯಾಕ್ರಿ ಅಂದ. ಅವಾಗ ಗುರುಗಳಂದ್ರತ್ತ, ನೀ ನನ್ನ ಮುಂದೆ ಎಟ್ಟ ಆಟ ತೋರಿಸಿದಿ, ಇಮ್ಯಾನ ಕೊಡ್ತಾನಂತೇಳಿ 2 ಲಾಗ ಹೊಡಿಸಿದಿ, 2 ವರ್ಷ ರಾಜ ಮಾಡಿದ. ನಿನ್ನ ಆಟ ನನ್ನ ಮುಂದೆ ಎಟ್ಟು ತೋರಿಸಿದಿ, ಅಟ್ಟೆ ನನ್ನ ಆಟ ನಿನ್ನ ಮುಂದೆ ತೋರಿಸಿದೋ. ನಿನ್ನ ಆಟ ನೀ ಪೂರಾ ತೋರಿಸಿದ್ದೆ ಅಂದ್ರೆ ಸಾಯತನ ರಾಜ ಆತಿದ್ದೆಲ್ಲೋ ಮೂರ್ಖ ಅಂದ್ರೆ ಅವರು. ಸಾಯತನ ರಾಜ ಆತಿದ್ದೆ, ಸಾಯತನ. 2 ಲಾಗ ಹೊಡಿಸಿದಿ, 2 ವರ್ಷ ರಾಜ ಮಾಡಿದ. ಇನ್ನು ನಿನ್ನ ಮಂಗ್ಯಾಗ ತೊಗೊಂಡು ಹೋಗು ಬಿಕ್ಕಿ ಬೇಡ್ಕೊತ. ಯಾಕೆ ಗುರುವಿನಲ್ಲಿ ದೋಷ ದೃಷ್ಟಿ ಎಣಿಸಬಾರದು, ಗುರುವಿನಲ್ಲಿ ಸಂಶಯ ತಗೋಬಾರ್ದು. ಆ ಗುರುವಿನಿಂದ ಉಪದೇಶ ಪಡೆದು ನಮಗೆ ಜ್ಞಾನೋಪದೇಶ ಮಾಡ್ತಾರೆ ಗುರುಗಳು. ಆವಾಗ ನಾವು ಪರಮಾತ್ಮನನ್ನು ಕಾಣ್ತೀವಿ, ಆದಿಶಕ್ತಿ ಜಗದಂಬೆಯ ಸ್ವರೂಪವನ್ನು ನಾವು ತಿಳಿತೀವಿ ಅಂತ ಹೇಳುತ್ತಾ ಸಮಯ ಆಗ್ಯದ. ನಾವು ನೀವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಕೊನೆಯ ಪ್ರವಚನದತ್ತೇಳಿ ಒಂದು 5 ನಿಮಿಷ ಲೇಟ್ ಮಾಡಿ ನಟ್ಟೆ. ನನಗೊಂದು ಗ್ಯಾರಂಟಿ ಆಗ್ಯದ, ನಿಮಗೆ ಹೇಳ್ತೀನಿ. ಏನು ಗ್ಯಾರಂಟಿ ಆಗ್ಯದ ಅಂದ್ರೆ ಬೂದ್ಯಾಳದಾಗ 25 ವರ್ಷದ ಹಿಂದಾಗಿತ್ತು. ಅದು ನಿಮ್ಮ ಸೊನ್ಯಾಳದಾಗೂ ನನ್ನ ಅನುಭವಕ್ಕೆ ಬಂದವು. ನಾನು ಮನಸ್ಸಿನಾಗ ಬಿಡ್ಕೊಂಡ ದೇವಿಗೆ, ತಾಯಿ ನೀ ಸತ್ತುಳಕ್ಕೆ ಇದ್ದಂದ್ರೆ ಹಿಂಗೆ ಮಳೆ ಹತ್ತಂದ್ರೆ ನಾ ಪುಗಾಟ್ ರೊಕ್ಕ ಒಯ್ದಂಗೆ ಆಗ್ತದ. ಹಂಗೆ ಪುಗಾಟ್ ರೊಕ್ಕ ಒಯ್ದು ನನ್ನ ಜೀವನದಾಗ ಮಾಡಿಲ್ಲ. ಹಂಗೆ ಮಾಡಿದ್ರೆ ನಾನು ಕಾರ್ನಾಗ ತಿರುಗಾಡ್ತಿದ್ದೆ. ಆದರೆ ಇದ್ದಕ್ಕಿದ್ದಂಗೆ ಹೇಳಿದ, ಸರಿಯಾಗಿ ಹೇಳಿದಪ್ಪ, ನಾ ಯಾರ್ದು ಮೋಸ ಮಾಡಿಲ್ಲ. ನೀ ಪ್ರವಚನಕ್ಕೆ ಮಾತ್ರ ಅಡ್ಡಿ ಮಾಡಬೇಡ ತಾಯಿ ಅಂತ ನಾನು ಬೇಡ್ಕೊಂಡಿದ್ದೆ. ನಿಮಗೆ ಬೇಡ್ಕೊಳ್ಳೋಕೆ ಹಚ್ಚಿದ ಆ ತಾಯಿ ಯಾವ ಪ್ರವಚನಗಳು ಅಡ್ಡಿ ಮಾಡಲಾರ್ದೆ ಎಲ್ಲ ಪ್ರವಚನಗಳು ಸಕ್ಸಸ್ ಆಗ್ಯಾವ. ಸಕ್ಸಸ್. ಇದು ತಾಯಿ ಮಹಿಮಾ ಅದ, ತಾಯಿ ಮಹಿಮಾ. ಇದನ್ನೂ ತಿಳ್ಕೋರಿ. 5 ಲಕ್ಷ ಕೊಟ್ಟು ಅವರು ಜಾಗನೂ ತೊಗೊಂಡ್ರತ್ತ. ಅದು ಮೊನ್ನೆ ಹೇಳ್ಯಾರ. ಊರಿದ್ದಲ್ಲಿ ಒಂದಕ್ಕೊಂದು ಎಲ್ಲ ಇರ್ತಾವೆ, ವಿರೋಧ ಇರ್ತಾವೆ, ಏನು ಇರ್ತಾವೆ, ಅದೇನು ನೋಡಂಗಿಲ್ಲ. ಒಳ್ಳೆಯ ಕೆಲಸ ನಮ್ಮ ಶತ್ರು ಮಾಡಿದ್ರು ಅದಕ್ಕೆ ಶಬ್ಬಾಷ್ ಅನ್ರಿ. ಕೆಟ್ಟ ಕೆಲಸ ನಿಮ್ಮ ಗೆಳೆಯ ಮಾಡಿದ್ರು ತಿರಸ್ಕಾರ ಮಾಡಿರಿ. ನಿನ್ನ ಹೊಟ್ಟಿಗೆ ಹುಟ್ಟಿದ ಮಗ ಸಹಿತ ಸುಮಾರು ಕೆಲಸ ಮಾಡೋದಂದ್ರೆ ತಪ್ಪಿಗೆ ತಪ್ಪನ್ರಿ. ಇದು ನಿಜವಾದಂಥ ನೀತಿ ಅದ. ಇದಕ್ಕೇನೆ ಧರ್ಮಯುದ್ಧ ಅಂತಾರೆ. ಅಂಥವರಿಗೆ ದೇವಿ ಆಶೀರ್ವಾದ ಮಾಡಿ ಬಿಡ್ತಾಳೆ. ದೇವಿ ಆಶೀರ್ವಾದ ಮಾಡಿ ಅಂಥ ಒಂದು ಶಕ್ತಿ, ಆ ಸಾಮರ್ಥ್ಯ ನಮ್ಮ ನಿಮ್ಮೆಲ್ಲರಿಗೂ ಆದಿಶಕ್ತಿ ಜಗದಂಬೆ ಕೊಟ್ಟು ಕಾಪಾಡಲಿ ಅಂತ ಬೇಡುತ್ತಾ, ಇವತ್ತಿನ ದಿವಸ ಧರ್ಮಯುದ್ಧ ಮುಗೀತು. ನಾಳೆ ಹಬ್ಬದ ನೀವೆಲ್ಲರೂ ವಿಜಯದಶಮಿ ಆನಂದದಿಂದ ಅನುಭವಿಸ್ರಿ. ಮತ್ತು ಯಾರೇ ಬರಲಿ, ಮುಂದಿನ ವರ್ಷ ಆ ವರ್ಷ ಯಾರು ಬಂದರೂ ಕೂಡ ಅವ್ರ ಪ್ರವಚನ ಸರಿಯಾಗಿ ಕೇಳ್ರಿ, ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧಿಧ್ಯಾಸನ ಮಾಡಿರಿ, ಕೈಲಾದಟ್ಟು ದಾನ ಧರ್ಮಾದಿಗಳನ್ನು ಮಾಡಿರಿ. ದೇವಿ ಯಾವ ಕಾರ್ಯಕ್ರಮಕ್ಕೆ ನಿಮ್ಮ ಶುದ್ಧ ಮನಸ್ಸಿನಿಂದ
ನೀವು ದಾನ ಕೊಟ್ರಿ ಅಂದ್ರೆ ವರ್ಷ ವರ್ಷ ಬೆಳ್ಕೊತ್ ಹೋಗ್ತದೆ. ಬೆಳ್ಕೊತ್ ಹೋಗಲಿ ಅಂತ ದೇವಿಯಲ್ಲಿ ಬೇಡ್ಕೊಂಡು ಇವತ್ತಿನ ಪುರಾಣಕ್ಕೆ ಮಂಗಲವನ್ನು ಪಾಡೋಣ. ಹರಿ ಓಂ ತತ್ಸತ್. ಜೈ ಮಂಗಲಂ. ಜೈ ನಮ ಪಾರ್ವತಿಪತೇಶ್ವರ ಮಹಾದೇವ್. ಆದಿಶಕ್ತಿ ಜಗದಂಬಾ ಮಾತಾ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ ಕಿ ಜೈ. ಜೈ ಮಂಗಲಂ. ಜೈ ನಮ ಪಾರ್ವತಿಪತೇಶ್ವರ ಮಹಾದೇವ್. ಎಲ್ಲರೂ ಅಲ್ಲೇ ಕೊಡ್ರಿ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನ ಅಲ್ಲವಯ್ಯ. ನಾಳೆ ತೂರಿನೆಂದರೆ ಗಾಳಿ ಇಲ್ಲವಯ್ಯ. ಶಿವಶರಣರ ಎಂಬ ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ. ಅಂಬಿಗರ ಚೌಡಯ್ಯ ನಿಜ ಶರಡ, ನಿಜ ಶರಡ, ನಿಜ ಶರಡ. 12ನೇ ಶತಮಾನದಲ್ಲಿ ಅಂಬಿಗರ ಚೌಡಯ್ಯವರು ಬಹಳ ಚಂದ ಹೇಳ್ಯಾರ. ಶಿವಶರಣರ ಎಂಬ ಗಾಳಿ ಬಿಟ್ಟಾಗ ನಾವೆಲ್ಲರೂ ಯಾಕೆ ತುರ್ಕೋಬೇಕು ಅಂತಂದ್ರೆ ನಾಳೆ ಪ್ರವಚನ ಸಿಗುವುದಿಲ್ಲ. ಯಾರು 9 ದಿವಸ ಪ್ರವಚನ ಕೇಳಿ ನೀವೆಲ್ಲರೂ ಆ ದೇವಿ ಆಶೀರ್ವಾದ ಪಡ್ಕೊಂಡಿರಿ ನೋಡೋ, ಆ ಆಶೀರ್ವಾದ ಸದಾ ನಿಮ್ಮ ಮ್ಯಾಗ ಇರಲಿ ಅಂತಕ್ಕಂಥದ್ದು ಅಪ್ಪರು ನಿಮಗೆ ಹೇಳ್ಯಾರ. ಆದ ಕಾರಣ ನಾವೇನು ಮಾಡಬೇಕಾಗೈತಿ ಅಂತಂದ್ರೆ ಭಕ್ತಿಲೇ ಕೆಲಸ ಮಾಡಿದೇವಿ ಅಂದ್ರೆ ನಾವು ಮುಕ್ತಿ ಸಿಗ್ತೈತಿ ಅಂತಕ್ಕಂಥ ವಿಚಾರವನ್ನು ಮುಂದೆ ಹೇಳ್ಯಾರ. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಮಹಾಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ತನ್ನ ಆಸ್ಥಾನದಲ್ಲಿ. ಅವಾಗ ಎಲ್ಲರೂ ಪ್ರಸಾದಕ್ಕಾಗಿ ಬಂದರು. ಒಂದು ಬಸವಣ್ಣನವರು ಒಂದು ಆಜ್ಞಾ ಮಾಡಿದ್ರು, ಯಾರು ಕೊರಳಲ್ಲಿ ಲಿಂಗ ಇದೋ ಅವರಿಗೆ ಮಾತ್ರ ಮಹಾಪ್ರಸಾದದ ಒಂದು ಪ್ರವೇಶ ಆಯ್ತು ಅಂದಾಕ್ರ ಎಲ್ಲರೂ ಲಿಂಗವಿದ್ದವರು ಎಲ್ಲರೂ ಒಳಗೆ ಹೋದರು. ಒಂದು 3 ಜನ ಭಿಕ್ಷುಕರು, ಅವರಿಗೆ ಬಹಳ ಹಸಿವಾಗಿ ಬಿಟ್ಟಿತ್ತು. ಇನ್ನೇನು ಪ್ರಸಾದ ತೊಗೊಂಡು ಹೋಗಬೇಕನ್ನೋದ್ರಾಗ ಎಲ್ಲರ ಕೊರಳಾಗ ಲಿಂಗಿತ್ತು, ಇವರ ಕೊರಳಾಗ ಲಿಂಗೇ ಇರಲಿಲ್ಲ. ಇವರಿಗೆ ಹೊರಗೆ ಹಾಕಿದ್ರು. ಆವಾಗ ವಿಚಾರ ಮಾಡ್ತಾರ, ನಾವು ಮಹಾಪ್ರಸಾದವನ್ನು ತೆಗೆದುಕೊಳ್ಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅಲ್ಲೇ ಆ ಕಡೆ ನೋಡ್ತಾರ. ಎಲ್ಲರೂ ತಮ್ಮ ತಮ್ಮ ಒಂದು ಹಳ್ಳ ತೊಗೊಂಡು ಅಲ್ಲೇ ಒಂದು ಅರಿಬೆ ಹರ್ಕೊಂಡು ಅವರು 3 ಮಂದಿ ಆ ಒಂದು ಅರಿಬ್ಯಾಗ ಹಳ್ಳ ಹಾಕಿ ಕಟ್ಕೊಂಡು ಒಳಗೆ ಹೋಗ್ತಾರ. ಅವರೆಲ್ಲರೂ ಲಿಂಗ ಚೊಕ್ಕ ಮಾಡಿ ಐತೆ ಅನ್ನೋದು ಒಳಗೆ ಬಿಟ್ಟು ಹೋಗಿ ಎಲ್ಲರೂ ಸಾಲಿಗೆ ಕೊಡ್ತಾರ. ಅಳಗ ಬಸವಣ್ಣನವ್ರು ಹೇಳ್ತಾರ, ಮಹಾಪ್ರಸಾದ ಸೇವನೆ ಮಾಡೋಕ್ಕಿಂತ ಪೂರ್ವದಾಗ ನೀವೆಲ್ಲರೂ ಏನು ಮಾಡ್ರಿ, ನಿಮ್ಮ ನಿಮ್ಮ ಕೊರಳಲ್ಲಿ ಲಿಂಗವನ್ನು ತೆಗೆದು ಎಲ್ಲರೂ ನಿಮ್ಮ ನಿಮ್ಮ ಕೈಯಾಗಿ ಹಿಡೀರಿ ಅಂದರು. ಆವಾಗ ಭಿಕ್ಷುಕರು ಗಾಬರಿ ಅದು. ಇವು ಎಲ್ಲರೂ ತಮ್ಮ ತಮ್ಮ ಲಿಂಗ ಹಿಡ್ಕೊಂಡು ಇವ್ರು ಅಮಾದ್ಲಿ ಅಂಜ್ಕೋತ ಕೊರಳಲ್ಲಿ ಇರ್ತಕ್ಕಂಥ ಲಿಂಗವನ್ನ ಬಿಚ್ಚರು. ಆ ಲಿಂಗದ ಅಂದ್ರೆ ಆ ಹರಳನ್ನು ಬಿಚ್ಚಿ ಕೈಯಾಗ ಹಿಡಿತಾರ. ಆ 3 ಮಂದಿ ಕೈಯನ್ನ ಹರಳಗಳು ಕಲ್ಲುಗಳು ಲಿಂಗಾಗಿ ಬಿಟ್ಟಿವತ್ತು ನೋಡ್ರಿ, ಲಿಂಗಾಗಿ ಬಿಟ್ಟಿವತ್ತು. ಎಂಥ ಭಕ್ತಿ ಇತ್ತು ಅವಾಗಿತ್ತು ಕಾಲದಾಗ 12ನೇ ಶತಮಾನದಾಗ. ನಿಮ್ಮ ಭಕ್ತಿ ಹೆಂಗದವ್ರಿ? ಇಲ್ಲಿ ಬಂದು ಕೂತಿದೆವು. ನಮ್ಮ ಎಲ್ಲ ವಿಚಾರ ಎಲ್ಲಿ ಹೋಗ್ಯಾವ ಅಂದ್ರೆ ಮಾಡರೆ ಎದ್ದಾದ, ದನಾರೆ ಹೊರಗೆ ಕಟ್ಟಿನು, ಭಾಳ ಒದರಾಡ್ಲತ್ತದ, ಸಾಬೂದನ ಇಟ್ಟಿನು ಗಡಿಗಾಗ, ನಾಯಿ ಬಂದು ತಿತ್ತದೇನು, ಬಾಕಲ ಕೊಂಡಿ ಹಾಕಿಲ್ಲ, ಬಾಗಲ ಬಿಚ್ಚಿದೇನು, ಬರೇ ಇದೇ ವಿಚಾರದಾಗ ಆಗಿಬಿಟ್ಟದ ಬಂಧುಗಳೇ. ಅದಕ್ಕಿನ ಹೇಳ್ತಾರ, ಬರುವಾಗ ಹೇಳಿದ್ರಲ್ಲಪ್ಪ ಅವರು, ಬರುವಾಗ ಹೆಂಗೆ ಬಂದದಂದ್ರೆ ಬೆತ್ತಲೆ ಬಂದದ, ಹೋಗುವಾಗ ಬೆತ್ತಲೆ ಹೋಗೋದಾಗ ಇರುತ್ತಾನ ಎಟ್ಟು ಸಿಟ್ಟ, ಎಟ್ಟು ಜಗಳ, ಎಟ್ಟು ಕದನ ನೋಡ್ರಿ. ಅದಕ್ಕಿನ ಹೇಳ್ತಾರ, ಎಲ್ಲವನ್ನ ಪಡೆದುಕೊಳ್ಳಬಹುದು. ನಮ್ಮ ಕೈಯನ್ನ ಮೊಬೈಲ್ ಕಳಿತಂದ ಸಿಗಬಹುದು, ವಸ್ತು ಸಿಗ್ಬೋದು, ಬಂಗಾರ ಸಿಗ್ಬೋದು, ಬೆಳ್ಳಿ ಸಿಗ್ಬೋದು. ಒಮ್ಮೆ ನಮ್ಮ ಇರ್ತಕ್ಕಂಥ ಮನಸ್ಸು ಕೆಟ್ಟು ಅಂದ್ರೆ ಆ ಮನಸ್ಸು ಕೂಡಬೇಕಾದ್ರೆ ಎಂತಲ್ಲಿ ಕೂಡ್ತದ ಆ ಮನಸ್ಸು ಅಂತ ಕೇಳಿದ್ರೆ ಸೊನ್ಯಾಳ ಗ್ರಾಮದಾಗ ದೇವಿ ಮುಂದೆ ಇಂಥ ಅಪ್ಪವರ ಪ್ರವಚನ ಕೇಳಿದ್ರೆ ಮಾತ್ರ ನಿಮ್ಮ ಮನಸ್ಸು ಒಂದಾಗಿ ಆ ಮುಕ್ತಿ ಸಿಗ್ತದ ಅಂತ ಹೇಳಿದ್ರು. ಒಂದು ಕಾಲದಾಗ ಅಲ್ಲಿಗೆ ನಾವೆಲ್ಲ ಏನಾಗಿ ಬಿಟ್ಟಿದ್ದೇವೆ, ಎಲ್ಲರೂ ಒಬ್ಬರ ಮನಸ್ಸು ಏನಾಗಿ ಬಿಟ್ಟವಂದ್ರೆ ಕೆಟ್ಟು ಹೋಗಿಬಿಟ್ಟವ. ಹಿಂಗೆ ಒಂದು ಹಳ್ಳ್ಯಾಗ ಎಲ್ಲ ನೋಡ್ಬೋದು ನೀವು. ಎಲ್ಲರೂ ಗಂಡರ ಕಾಟ ಅಂದ್ರೆ ಅದು ಹೆಣ್ತಿಗೆ ಇರ್ತದೆ. ಗಂಡ್ರ ಕಿರಿಕಿರಿ ಯಾರಿಗೆ ಹಚ್ತಾರೆ ಅಂದ್ರೆ ಹೆಣ್ತಿಗೆ ಹಚ್ತಾರೆ. ಆದ್ರೆ ಒಂದು ಊರಾಗ ಹೆಣ್ತಿ ಗಂಡುಗ ಕಿರಿಕಿರಿ ಹಚ್ತಿಳು ಭಾಳ. ಎಲ್ಲಿ ಹೋದ್ರು ಬರೇ ಗಂಡು, ಎಲ್ಲಿದ್ರಿ ಬ್ಯಾಸರಾಗಿ ಹೋಗಿತ್ತು ಗಂಡುಗ. ಒಂದು ದಿವಸ ದೀಪಾವಳಿ ಹಬ್ಬ ಬತ್ತು, ಊರಿಗೆ ಹೋಗಬೇಕಾಗಿತ್ತು. ಆವಾಗ ಎಲ್ಲ ಬ್ಯಾಗ್ ಸಜ್ಜು ಮಾಡಿ, ಇನ್ನೇನು ಬ್ಯಾಗ್ ಸಜ್ಜು ಮಾಡಿ ಕರೆದು ಗಂಡಿಗೆ ಹೇಳ್ತಾಳೆ, ನಾರೇ ಊರಿಗೆ ಹೊಂಟೀನ್ರಿ, ಎಲ್ಲ ಮನೆ ಕಡೆ ಜ್ವಾಕಿ ಮಾಡ್ರಿ ಅಂದಾಕರ ಆಯ್ತು ಹೋಗಂತ ಅವಾಗೂ ಸಾಕಾಗಿತ್ತು.
ಹಿಂಗೇನು ಬ್ಯಾಗ್ ಸಜ್ಜು ಮಾಡಿ ಬಸ್ ಸ್ಟ್ಯಾಂಡ್ಗೆ ಬಂದಳು, ಫೋನ್ ಹಚ್ಚೋದು, ಹಲೋ ಎಲ್ಲಿದ್ದೀರಿ? ಎಲ್ಲಿರ್ಲಿ ಮನೆಗೆ ಇದೀನಿ ಅಂದವ. ಆಯ್ತು ಮತ್ತೆ ಬಸ್ ಸ್ಟ್ಯಾಂಡ್ ಅಂತೇಳಿ ಹೋಗಿ ಎಲ್ಲಿಗೆ ಇರ್ದಾಳ, ಮತ್ತೆ ಬಸ್ನಾಗ ಕೂತಳು, ಹಲೋ ಎಲ್ಲಿದ್ದೀರಿ? ಎಲ್ಲಿರ್ಲಿ ಮನೆಗೆ ಇದೀನಿ. ಅಂದ್ರಿ ಹೆಂಗೆ ಮನೆಯಾಗಿದ್ರಿ ಪ್ರೂಫ್ ಹೇಳಿ ನೋಡ್ರಿ, ಒಳಗೆ ಹೋರಿ ಮಿಕ್ಸರ್ ತೋರಿ, ಮಿಕ್ಸರ್ ಚಲೋ ಮಾಡಿ ನೋಡಿ ನೀವು ಮನ್ಯಾಗ ಅದಿರಿ ಗುರ್ತಾತೈತಿ ಅಂದಳಕಿ. ಅವಾಗ ಗಂಡ ಹೋದ, ಮಿಕ್ಸರ್ ಚಲೋ ಮಾಡ್ದ, ಸರ್ರ ತವಾಜ್ ಬತ್ತು, ಹೆಂಡತಿಗೆ ಸಮಾಧಾನ ಆಯ್ತು, ಗಂಡ ಮನ್ಯಾಗೆ ಅದಾನಾ. ಮತ್ತೆ ಬಸ್ ಆಗಿ 10 ಕಿಲೋಮೀಟರ್ ದೂರ ಹೋದಳು, ಮತ್ತೆ ಗಂಡಗೆ ಫೋನ್ ಹಚ್ಚದಳು, ಎಲ್ಲಿದ್ದೀರಿ? ಎಲ್ಲಿ ಮನೆಯಾಗಿದ್ದೀನೋ, ಚಲೋ ಮಾಡ್ರಿ ಮಿಕ್ಸರ. ಮತ್ತೆ ಮಿಕ್ಸರ್ ಸರ್ರ ಚಲೋ ಮಾಡ್ದ, ಮತ್ತೆ ಸಮಾಧಾನ ಆಯ್ತು. ಊರಿಗೆ ಹೋಗಿ ಮುಟ್ಟಿದ್ಳು, ಎಲ್ಲಿದ್ದೀರಿ? ಮನ್ಯಾಗದಿನೋ, ಚಲೋ ಮಾಡಿ ಮಿಕ್ಸರ. ಮತ್ತೆ ಸರ್ರ ಮಾಡ್ದ, ಚಲೋ ಮಾಡ್ದ. ಹಿಂಗೆ 8 ದಿವಸ ಕಾಡ್ದಳ್ರಪ್ಪ ಹೆಂಡತಿ. 8 ದಿವಸ ಹಬ್ಬ ಆಗಂಡ ಬಂದು ನೋಡ್ತಾಳ ಹೊರಗ ನಮ್ಮ ಸಿದ್ರಾಯ ಕಾಕ ಮುಚ್ಚಣ್ಣೆ ಅಂತ ಸಿದ್ರಾಯ ಕಾಕ ಕೂತಿದ್ದ. ಮಾಮಾರಿ ಗಂಡ್ರ ಎಲ್ಲದಾರಿ? ಯಾರಿಗೂ ಬಾಯಿ, ನೀ ಯಾನ ಹೋಗಿದಿ ನೋಡು, ನಿನ್ನ ಕೂಡ ಅವನು ಕೈಯಾಗ ಯಾನು ಮಿಕ್ಸರ್ ತೊಗೊಂಡು ಹೋಗ್ಯಾನ ನೋಡು, ಹೊಳ್ಳೆ ಬಂದಿಲ್ಲ ಅಂತ. ನೋಡ್ರಿ ಎಷ್ಟು ಮಜಾದ ಜೀವನ. ಅದರ ಸಲುವಾಗಿ ನಾವೆಲ್ಲರೂ ಹೆಂಗೆ ಬದುಕೋನು ಅದಕ್ಕಾದ್ರೆ ಒಳ್ಳೆಯ ಭಾವ ಭಕ್ತಿಯಿಂದ ಬದುಕೋನು, ಮುಕ್ತಿ ಮಾಡೋನು. ಬರೇ ನಾವೆಲ್ಲ ಏನು ಮಾಡಿಬಿಟ್ಟಿದ್ದೇವೆ ಅಂದ್ರೆ ಬರೇ ಆ ಕಡೆ ಹೋಗು ಈ ಕಡೆ ಹೋಗು, ಆ ಕಡೆ ಹೋಗು ಈ ಕಡೆ, ಹಿಂಗೆ ಒಬ್ಬಾಕಿನ ಕಾರಣ ಇತ್ತತ್ರಿ. ಆ ಕಾರಣದಾಗ ಇಂದೇನು ಅವ್ರ ಕಾರಣನಾಗ ಒಬ್ಬಾಕಿ ತೊಗೊಂಡು ಮನ್ಯಾಗ ಎಲ್ಲಿ ಆ ಕಡೆ ಈ ಕಡೆ ಆಯಾರ್ ತೊಗೊಂಬ ಅಂತ ಹೇಳಿ ಮನ್ಯಾಗ ಒಂದು ಸೀರೆ ಅವು ತೊಗೊಂಡು ಅದ್ರ ಮ್ಯಾಗ ಒಂದು ಕ್ಯಾರಿಬನ್ ಹಾಕಿ ಮ್ಯಾಗ ಸಿಕ್ಕ ಹೊಡೋದು, ಸಪ್ರೇಮ್ ಭೇಟ್ ಅಂತ ಹೊಡೆದು ಕೊಟ್ಟಳು ಅವ್ರ ಮನೆಗೆ ಹೋಗಿ. ಆಕಿ ಎಲ್ಲ ಮಾಡಿದ್ಳು, ಆಕಿನೂ ವಿಚಾರ ಮಾಡಿದ್ಳು, ಮೊನ್ನೆ ನನಗೆ ಮನೆ ಶಾಂತಿ ಕೊಟ್ಟಾಳ, ಇನ್ನು ಮುಂದೆ ಆಕಿಂದ ಬೋರ್ ಶಾಂತಿ ಇತ್ತತ್ರಿ 1 ತಿಂಗಳದಾಗ. ಆಕಿ ಮ್ಯಾಗಿನ ಕ್ಯಾರಿಬ್ಯಾಗ ಬದಲಾಯಿಸೋದು, ಆ ಸೀರೆದು ಟಾಯ್ವಲ್ದು ಎಲ್ಲ ಆಕಿನ ತಂದಿದ್ದ ಟಾಯ್ವಲ್ ಸೀರೆ ಹಾಕಿ ಮ್ಯಾಗಿನ ಕವರ್ ಬದಲು ಆಕಿನೂ ಸಪ್ರೇಮ್ ಭೇಟ್ ಅಂತ ಹೇಳಿ ಆಕಿನೂ ಹಾಕಿ ಅವ್ರ ಬೋರ್ ಶಾಂತಿ ಕೊಟ್ಟಳು. ಅದೇ ಸೀರೆ ಆಕಿ ತೆಗೆದಿಟ್ಟು ಅವು ಬಾಯಕಲ್ಲು ಅದೇ ಸೀರೆ ಮತ್ತೆ ಹೊಳೆ ಕೊಟ್ಟಾಳ, ದಮ್ ಅಂದಳು ಆಕಿನು. ಮುಂದೆ ಏನು ಮಾಡಿದ್ರಿ, ಮತ್ತೆ ಆಕಿ ಕ್ಯಾರಿ ಬ್ಯಾಗ್ ತೆಗೆದಳು, ಮತ್ತೊಂದು ಕವರ್ ಹಾಕಿದಳು. ಮುಂದೆ ಅವ್ರ ಮನ್ಯಾಗ ಹೋಗ್ಬೇಕು ಹೆಣ್ಮಕ್ಳದಾಗ ನಾನು ಕುಬುಸಿತ್ತ ಕುಬುಸಿನ ಕಾರ್ಯಕ್ರಮ. ಆ ಸೀರೆ ಮ್ಯಾಗಿನ ಕವರ್ ತೆಗೆದಳು, ಮತ್ತೆ ಸಿಕ್ಕ ಹೊಡೆದಳು, ಸಪ್ರೇಮ್ ಬಿಡ್ತು, ಆ ಸೀರೆ ಆ ಕಡೆ ಕೊಟ್ರು. ಹಿಂಗೆ ಸೀರೆ 1 ವರ್ಷ ಬರೀ ಆ ಕಡೆ ಹೋಗಿ ಈ ಕಡೆ ಹೋಗಿ ಆ ಸೀರೆನೇ ಅರ್ಧ ಹೊತ್ತದ ಖರೆ ಯಾರೂ ಒಟ್ಕೊಳ್ಳಿಲ್ಲ. ಅಂಥ ಪ್ರಪಂಚ ಆಗಿಬಿಟ್ಟದ ಬಂಧುಗಳೇ. ನಾವೆಲ್ಲರೂ ಹೆಂಗೆ ಮಾಡಾಕತ್ತೀವಿ ಅಂದರೆ ಬರೀ ಮೂಢನಂಬಿಕೆಯಿಂದ ಬದುಕಿ ಹೊಂಟಿದ್ದೇವೆ ಜೀವಗಳೇ. ನಮ್ಮ ಜೀವನ ಸಾರ್ಥಕ ಆಗಬೇಕಾಗಿತ್ತು ಅಂದರೆ, ನಮ್ಮ ಜೀವನ ಪಾವನ ಆಗಬೇಕಾಗಿತ್ತು ಅಂದರೆ, ಜೀವನ ಮುಕ್ತಿಯನ್ನು ಹೊಂದಬೇಕಾಗಿತ್ತು ಅಂದರೆ ಇಂಥ ಒಂದು ಶರಣರ ಸಂತರ ನಾವು ಮಾತುಗಳನ್ನು ಅನುಭವವನ್ನು ಕೇಳಿದೆವಂದ್ರೆ ನಮ್ಮ ಜೀವನ ಪಾವನ ಆಗುತ್ತೆ, ಮುಕ್ತಿ ಆಗುತ್ತೆ.